ಈ ಬಾರಿಯ ಸೂರ್ಯಗ್ರಹಣ ಭಾರತದಲ್ಲಿ ಗೋಚರವಾಗೋದಿಲ್ಲ ಅನ್ನುವಂತಹ ಮಾಹಿತಿ ಇದೆ. ಬಟ್ ಇದರ ಪರಿಣಾಮ ಭಾರತೀಯರ ಮೇಲೆ ಬೀರುತ್ತಾ, ನಮ್ಮಗಳ ಮೇಲೆ ಬೀರುತ್ತಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿರುತ್ತೆ. ಕೇತುಗ್ರಸ್ತ ಗ್ರಹಣದಿಂದ ಜಗತ್ತಿನಲ್ಲಿ ಸಂಘರ್ಷ ಹೆಚ್ಚಾಗುತ್ತಾ? ಭಾರತದಲ್ಲಿ ಗ್ರಹಣ ಗೋಚರವಿಲ್ಲದಿದ್ದರೂ ಕೂಡ ಎಫೆಕ್ಟ್ ಆಗುತ್ತಾ? ಎಷ್ಟು ತಿಂಗಳುಗಳ ಕಾಲ ಈ ಗ್ರಹಣದ ಪ್ರಭಾವ ಇರುತ್ತೆ? ಸಹಜವಾದಂತಹ ಪ್ರಶ್ನೆಗಳಿದು. ಜಗತ್ತಿನ ಮೇಲೆ, ಪ್ರಕೃತಿಯ ಮೇಲೆ, ನಮ್ಮ ಮೇಲೆ ಗ್ರಹಣದ ಎಫೆಕ್ಟ್ ಏನು, ನಮ್ಮ ಮೇಲೆ ಯಾವ ರೀತಿಯ ಪರಿಣಾಮ ಬೀರುತ್ತೆ, ಪ್ರತಿಯೊಬ್ಬರ ಮನಸ್ಸಿನಲ್ಲಿರುವಂತಹ ಪ್ರಶ್ನೆ. ಅದಕ್ಕೂ ಕೂಡ ಜ್ಯೋತಿಷ್ಯ ಶಾಸ್ತ್ರಜ್ಞರು ಉತ್ತರಿಸಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ಇದು ಗ್ರಹಣ ಅಂತಕ್ಕಂಥದ್ದು ಗೋಚಾರ ಇಲ್ಲದಿದ್ರೂ ಕೂಡ ನಮ್ಮ ಭಾರತ ದೇಶಕ್ಕೆ ಗ್ರಹಗತಿಗಳ ಪ್ರಭಾವ ಅಂತಕ್ಕಂಥದ್ದು ಇರಲೇಬೇಕಲ್ಲ, ಇದ್ದೇ ಇರುತ್ತೆ. ತುಂಬ ಡಿಗ್ರಿ ಅಂತರ್ ವೈಸು ಅಂದರೆ ಕೇತುವಿಗೂ ರವಿಗೂ ಡಿಗ್ರಿ ವೈಸು ಸ್ವಲ್ಪ ದೂರ ಇದ್ರೂ ಕೂಡ ಇದರ ಪರಿಣಾಮ ಗ್ರಹಗತಿಗಳ ಮುಖಾಂತರವಾಗಿ ಆಗಲೇಬೇಕು. ಗ್ರಹಣದ್ದು ಆಗದೇ ಇದ್ರೂ ಕೂಡ ಗ್ರಹಗತಿಗಳ ಪ್ರಭಾವ ಅಂತಕ್ಕಂಥದ್ದು ಆಗಲೇಬೇಕು, ರಾಶಿಗಳ ಮೇಲೆ ಆಗಲೇಬೇಕು ಅನ್ನೋ ರೀತಿಯಲ್ಲಿ ಇರೋದರಿಂದ ಸಾಮಾನ್ಯವಾಗಿ ಎಲ್ಲರೂ ಕೂಡ ಸ್ವಲ್ಪ ಜಾಗೃತಿಯಿಂದ ಇರಲೇಬೇಕಾಗತ್ತೆ. ಹಾಗಾಗಿ ಈ ಆತಂಕ ಮತ್ತು ಗಾಬರಿ ಅಂತಕ್ಕಂಥದ್ದು ಸಾಮಾನ್ಯವಾಗಿ ಏನಾಗುತ್ತೆ, ಜನ್ಮಜಾತಕ ಬಲ ಇತ್ತಾ ಗಾಬರಿ ಬೀಳಬೇಡಿ. ಜನ್ಮಜಾತಕದಲ್ಲಿಯೂ ಕೂಡ ನಿಮಗೆ ದುಷ್ಪರಿಣಾಮಗಳಿದೆ, ದಶಾಭಕ್ತಿಗಳು ಸರಿ ಇಲ್ಲ ಅಂದಾಗ ನೀವು ಆತಂಕ ಬೀಳಲೇಬೇಕಾಗತ್ತೆ. ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗತ್ತೆ. ವಾಹನ ಚಾಲನೆಯಲ್ಲಿ ಜಾಗ್ರತೆಯಿಂದ ಇರಬೇಕಾಗತ್ತೆ. ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಸ್ವಲ್ಪ ಜಾಗ್ರತೆಯಿಂದ ಇರಲೇಬೇಕಾಗತ್ತೆ. ಮೂಲವಾಗಿರ್ತಕ್ಕಂಥದ್ದೇನೆಂದರೆ ಸೂರ್ಯಗ್ರಹಣ ಅಂತಕ್ಕಂಥದ್ದು ಆರೋಗ್ಯದ ಮೇಲೇ ಪರಿಣಾಮ ಬೀರುತ್ತೆ. ಅನಾರೋಗ್ಯಗಳು ಜಾಸ್ತಿ ಆಗುವಂಥದ್ದು, ವೈರಲ್ ಫೀವರ್ಗಳು ಜಾಸ್ತಿ ಆಗುವಂಥದ್ದು, ಅಂದರೆ ಸೋಂಕುಗಳು ಜಾಸ್ತಿ ಆಗುವಂಥದ್ದು ಈ ಪರಿಣಾಮ ಇರುತ್ತೆ. ಸಾಮಾನ್ಯವಾಗಿ ನೀವೆಲ್ಲರೂ ಕೂಡ ಅದನ್ನು ನೋಡ್ತೀರಿ ಕಣ್ಣಾರೆ. ವಿಜ್ಞಾನದ ಪ್ರಕಾರ ಗ್ರಹಣ ಅಂದರೆ ಬೆಳಕು ಮತ್ತು ನೆರಳಿನಾಟ. ಬಟ್ ಜ್ಯೋತಿಷ್ಯ ಶಾಸ್ತ್ರಜ್ಞರ ಪ್ರಕಾರ ಗ್ರಹಣ ಅಂದರೆ ಶುಭ ಅಶುಭದ ಲೆಕ್ಕಾಚಾರ. ವಿಜ್ಞಾನ ಮತ್ತು ಜ್ಯೋತಿಷ್ಯ ಶಾಸ್ತ್ರ ಗ್ರಹಣದ ವಿಚಾರದಲ್ಲಿ ಒಂದೇ ನಾಣ್ಯದ ಎರಡು ಮುಖ. ಜ್ಯೋತಿಷ್ಯ ಶಾಸ್ತ್ರಜ್ಞರ ಪ್ರಕಾರ ಯಾವುದು ಒಳಿತು, ಯಾವುದು ಕೆಡುತು, ಯಾರಿಗೆ ಶುಭ, ಯಾರಿಗೆ ಅಶುಭ ಅನ್ನುವಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅವರವರ ಭಕ್ತಿಗೆ, ಅವರವರ ಭಾವಕ್ಕೆ ಬಿಟ್ಟಂತಹ ವಿಚಾರ, ಅವರವರ ನಂಬಿಕೆಗೆ ಬಿಟ್ಟಂತಹ ವಿಚಾರ. ಬಟ್ ಈ ಸೂರ್ಯಗ್ರಹಣ ಭಾರತದಲ್ಲಿ ಗೋಚರವಾಗೋದಿಲ್ಲ. ಬಟ್ ಇದರ ಪರಿಣಾಮ ಹಲವು ರಾಶಿಗಳ ಮೇಲೆ ಬೀರುತ್ತೆ ಅನ್ನೋದು ಜ್ಯೋತಿಷ್ಯ ಶಾಸ್ತ್ರಜ್ಞರ ಅಭಿಪ್ರಾಯ.